ಆರೋಗ್ಯದ ಮಾಹಿತಿಯನ್ನು ನೀಡ್ತಕ್ಕಂಥ HIV ಮತ್ತು ಏಡ್ಸ್ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಜಾನಪದ ಮತ್ತು ಬೀದಿ ನಾಟಕ ಕಾರ್ಯಕ್ರಮವನ್ನು ಪ್ರದರ್ಶನ ಕೊಡಲಿಕ್ಕೆ ಬಂದಿದ್ದೇವೆ. ಈಗ ನಾವು ಲೋಹಿಯ ಕಲಾ ತಂಡ ಕಲಬುರಗಿ ಕಲಾವಿದರು ಈಗ HIV ತಿಳಿಯೋಣ, HIV ತಡೆಯೋಣ ಅಂತಕ್ಕಂಥ ಒಂದು ಸುಂದರವಾದ ಬೀದಿ ನಾಟಕವನ್ನು ಪ್ರದರ್ಶನ ಮಾಡ್ತೀವಿ. ತಾವುಗಳೆಲ್ಲ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿ. ಕಲಾ ಜಾತ ಬಂದಿದೆ ನಿಮ್ಮ ಊರಿಗೆ, ನಾಟಕೀಯ ಮೂಡಿಸಲು ಬೇಡಿಕೆ. 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 ಅಲ್ಲವ್ವ ಮಲ್ಲವ್ವ ಬರ್ರವ್ವ ಕಣ್ಣಿಗೆ, ಅಲ್ಲವ್ವ ಮಲ್ಲವ್ವ ಬರ್ರವ್ವ ಕಣ್ಣಿಗೆ, ಕಣ್ಣ ಮಲ್ಲಣ್ಣ ಬರ್ರಣ್ಣ ಕಣ್ಣಿಗೆ, ಮಲ್ಲಣ್ಣ ಮಲ್ಲಣ್ಣ ಬರ್ರಣ್ಣ ಕಣ್ಣಿಗೆ. ನಾಟಕೀಯ ಮೂಡಿಸಿದೆ ಕೇರಿ ಕೇರಿಗೆ, ನಾಟಕೀಯ ಮೂಡಿಸಿದೆ ಕೇರಿ ಕೇರಿಗೆ. ಕಲಾ ಜಾತ ಬಂದಿದೆ ನಿಮ್ಮ ಊರಿಗೆ, ನಾಟಕೀಯ ಮೂಡಿಸಲು ಕೇರಿ ಕೇರಿಗೆ. ಕಲಾ ಜಾತ ಬಂದಿದೆ ನಿಮ್ಮ ಊರಿಗೆ, ನಾಟಕೀಯ ಮೂಡಿಸಲು ಕೇರಿ ಕೇರಿಗೆ. ನಾಟಕೀಯ ಮೂಡಿಸಲು ಕೇರಿ ಕೇರಿಗೆ, ಜಾಗೃತಿಯ ಮೂಡಿಸಲು ಕೇರಿ ಕೇರಿಗೆ. ಬನ್ನಿ ಹಬ್ಬ ಬಂತು ಸನಿಯಾಕ, ಅನ್ನ ಬರಲಿಲ್ಲ ನನಗ ಕರಿಯಾಕ. ನನ್ನ ತಕ್ಕ ಅಲ್ಲೋ ಈ ಹೆಣ್ಣ, ಹೆಂಗ ಮಾಡಲೆಣ್ಣ. ತಕ್ಕ ಅಲ್ಲೋ ಈ ಹೆಣ್ಣ, ನನ್ನ ತಕ್ಕ ಅಲ್ಲೋ ಈ ಹೆಣ್ಣ, ಹೆಂಗ ಮಾಡಲೆಣ್ಣ. ನನ್ನ ತಕ್ಕ ಅಲ್ಲೋ ಈ ಹೆಣ್ಣ. ಮಾಡಿ ನೋಡಿದರೆ ಕಾಗಿಯ ಬಣ್ಣ, ಬೆಟ್ಟದೋರ್ನವ ಎರಡು ಚೆನ್ನ. ಮಾಡಿ ನೋಡಿದರೆ ಕಾಗಿಯ ಬಣ್ಣ, ಬೆಟ್ಟದೋರ್ನವ ಎರಡು ಕಣ್ಣ. ಮಾಡಿ ನೋಡಿದರೆ ಕಾಗಿಯ ಬಣ್ಣ, ಮಾಡಿ ನೋಡಿದರೆ ಕಾಗಿಯ ಬಣ್ಣ, ಬೆಟ್ಟದೋರ್ನವ ಎರಡು ಕಣ್ಣ. ನೋಡು, ಮನೆಯದೆಲ್ಲ ನನಗೆ ಗೊತ್ತದ. ಇಷ್ಟಿಗೆ ಬರಬೇಕು, ಅಷ್ಟಿಗೆ ಬರಬೇಕು, ಹಾಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನನಗೇನು ಕೇಳೋ ಅವಶ್ಯಕತೆ ಇಲ್ಲ. ನಿನಗೇನು ಕಾಯಿಪಲ್ಯ ಕಮ್ಮದ, ಏನು ಊಟದ ಕಾಳ ಕಡಿ ಕಮ್ಮದ, ಮನೆಗೆ ಗೋಧಿ ಇಲ್ಲ, ಜ್ವಾಳ ಇಲ್ಲ, ಏನು ರೊಕ್ಕ ಇಲ್ಲ, ಯಾಕೆ? ಇದು ನೀನು ಹೇಳೋ ತಿಳಿತು. ಹಾ, ಕರೆಕ್ಟ್. ನೀನು ಒಂದು ಒಳ್ಳೆ ಉದ್ದೇಶ ನೋಡಿ ಕೇಳಿದಿ. ನೋಡು, ನೀನ್ ಕೇಳಿದ್ರೆ ಏನು ತಪ್ಪಿಲ್ಲ. ಮನ್ಯಾಗ 20 ಚೀಲ ತೊಗರಿ ಅದಾವ, 20 ಚೀಲ ಜೋಳ ಅದಾವ. ಅವು ಅಡ್ತಿ ಹೋಯ್ತೀನಿ,
ಬಾರ್ಕೋಲ, ತಾಯಿ ಕಡೆ ಬಾರ್ಕೋಲ. ಹೋಗಿ ಗಾಡಿ ಕಟ್ಕೊಂಡು ಎತ್ಕೊಂಡು ತೋಡು ಬಂದು ಈಗ ಮಾಲ ಮಷಿನ್ ಮಾರ್ಕೊಂಡಿದ್ದೆ ಬಂಗಾರ ತರ್ತ. ಬೆಳಗುವ ಬೆಳ್ಳಿ ಕೃಷ್ಣಿ ನೋಡಿದು ಬೆಳಗಾಯಿತು ಏಲ. ನಮಸ್ಕಾರ ರೀ ಬಾಬಾ. ನಮಸ್ಕಾರ. ಶಿವಣ್ಣ, ಈಗ ಬಂದ್ರೆ ಏನು ಮಾಡ್ಬೇಕು ತಂದ್ರೇನು? ಹ್ಞೂ ರೀ, ಒಂದು 20 ಚೀಲ ತೊಗರಿ, 20 ಚೀಲ ಜೋಳ. ಅವು ಏನಾಗ್ಯಾವ್ರಿ ನಮ್ಮ ಮನ್ಯಾಗ ಬಾಜು ಮನೆಯವರು ಅವ್ರು ಏನ್ ಮಾಡ್ಯಾರಿ, ಅವನ ಹೆಂಡತಿಗೆ 2 ಬಳಿ, ಒಂದು ತಾಳಿ ಚೈನ, ಒಂದೆರಡು ಉಂಗುರ ಅವೆಲ್ಲ ತಂದರಂತ. ಅವನ ಹೆಂಡತಿ ಇಕ್ಕಿ ಹೇಳ, ಇಕ್ಕಿ ಎಲ್ಲಿ ನನಗೆ ಊಟ ಮಾಡಿದ್ರೋಳು. ಅದಕ್ಕೆ ಮಾಲಕರ 20 ಚೀಲ ತೊಗರಿ, 20 ಚೀಲ ಅವು ಜೋಳ ತಂದಿನಿ. ಅದಕ್ಕೆ ದೌಡನ ಕಾಟ ಮಾಡ್ಬಿಡ್ರಿ. ಕಾಟ ಮಧ್ಯಾಹ್ನ ಕಡೆ ಆತವ, ಮತ್ತೆ ರೇಟ್ ಹೆಚ್ಚಕ್ಕ ಮಾರತ್ತ ಬಿಡೋದೀಗ. ಈಗ ನೋಡಿ ಧಾರಣಿ ಒಮ್ಮೆ ಏರ್ತದ ಬೀಳ್ತದ, ಅದು ಯಾರು ನಮ್ಮದಲ್ಲ ನಿಮ್ಮದಲ್ಲ. ಅದಕ್ಕೆ ಅದಕ್ಕೊಂದು ಕೆಲಸ ಮಾಡಿದ್ರು ಮೇಡಮ್. ಈಗ ಮಾಲತ್ತು ತಂದು ಅರ್ಧಗಚ್ಚಿ ನನಗೆ ಒಂದು ಸ್ವಲ್ಪ ಅಡ್ವಾನ್ಸ್ ಒಂದು 10,000 ರೂಪಾಯಿ ಕೊಡಿ. 10,000 ಕೊಡ್ತೀನಿ. ನಿಮ್ಮ ಮನೆಗ ಕೊಡ್ಬೇಡ ಅಂತ ಹೇಳಲ್ಲ. ಯಾಕಂತ ಕೇಳಿದ್ರೆ ನಿಮಗೆಲ್ಲ ಸುಮಾರು ಈಗ ಮೊದಲು ಆಡ್ತಿದ್ದ, ಇಸ್ಪೇಟ್ ಆಡ್ತಿದ್ದ, ದಾರು ಕುಡಿತಿದ್ದ, ಗಾಂಜಾ ಬಿಟ್ಟಿದ್ರಲ್ಲ. ಈಗ ಅಕ್ಕಿಗೂ ಗೊತ್ತಿಲ್ಲ, ಅದು ನಿಮ್ಗೊಂದು ಗೊತ್ತಿಲ್ಲ. ಈಗ ಬಿಟ್ಟಿದ್ರಿ. ನಾ ಈ ಸತ್ಯ ಬಹಳ ಒಳ್ಳೆ ವಿಷಯ ಆಗಿದೆ. ಒಳ್ಳೆ 10,000 ರೂಪಾಯಿ ಎಲ್ಲ ಕೊಡ್ತೀನಿ ಬಿಡು. ನೇಮ್ ರೊಕ್ಕದ 3 ಕೊಡ್ತೀನ ಅಂದ್ರೆ ಅಂದ್ರೆ ಮನ್ಯಾಗ ಬಂದು ಗಾಡಿ ಹಾಕ್ಬಿಟ್ಟು ಅದು ಈಗ ಬಹಳ ಸಾಧು ಪ್ರಾಣಿ ಈಗ ಜೋಳ ಒಳ್ಳೆದ ಸಂಸಾರ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಸಾಕು. ಈಗ 10,000 ಈಗ ಏನು ಖರ್ಚು ಮಾಡಬೇಡ, ಒಳ್ಳೇದು ಬಳಸು. ಅದಕ್ಕೆ ಹೇಳ್ತೀನಿ, ನಿಮ್ಮ ಮನೆಯವ್ರ ನಮ್ಮ ಬಳಿ ಬರ್ಲಾರ್ದೆ ಮಾಡಿ. ಆಯ್ತು. ಇದು ರೀ ಬಾಬಾ, ನಮ್ಮ ಅಂತಿದ್ದೇನೋ ಏನು ಬಂದಿರ್ಬೇಕು, ಮತ್ತೆ ಎಕಡೆ ಹೋಗಿರ್ಬೇಕು. ಏನು ಅವನ ತೊಂದರೆ ಹೆಚ್ಚಾನ ನನಗೆ ಗೊತ್ತಿಲ್ಲ. ನಾನು ಮುಂಚೆನೆ ಊರು ಗಾಡಿ ಹೇರಾಗೆ ಫೋನ್ ಮಾಡಿದ್ರೆ ಅವನಿಗೆ 20 ತೊಗರಿ 20 ಜೋಳವ ಮಾಲಕರ ಅಡತಿಗೆ ತರ್ತೀನಿ. ಅದಕ್ಕೆ ತಾವು ಈ ಕಡೆ ಬಾ ಅಂತ ಹೇಳಿ ಮತ್ತೆ ಎಲ್ಲಿ ಹೋಗೋದು? ಪರ್ಸನ್ ನಮ್ಮಲ್ಲೇ ಬರ್ತಾನಮ್ಮ. ಅವನು ಎಕಡೆ ಹೋಗೋಣ, ಮತ್ತೆ ಎಲ್ಲಿ ಅಲ್ಲಿ ಹತ್ತಾನ. ಹೇಳಿದ್ರು ನಮ್ಮಲ್ಲೇ ಆಯ್ತು ಆಯ್ತು ಆಯ್ತು. ಮತ್ತೆ ಅಲ್ಲೇ ಹೇಳಿ ಬಾತ್ರೂಮ್ ನೋಡಿ ಎಲ್ಲಿ ಹೋಗೋದು? ಈಗ ಈಗ ಅವನ ಏ ಶಿವಣ್ಣ, ಎಲ್ಲಿ ಯಾಕಡೆ ಹೋಗಿದ್ದೀನಿ? ನಿನ್ನ ಗಂಡ ಉಳ್ಳಾಗಡ್ಡಿ ಬಜಾರ್ದಾಗ, ಮೆಣಸಿನ್ಕಾಯಿ ಬಜಾರ್ದಾಗ ಎಲ್ಲ ಕಡೆ ಹುಡುಕಾಡಿ ಬಂದ. ಚಲೋ ಮಾಡಿ ದೋಸ್ತ ಸಿಕ್ಕಿ ನೀನು ಕೈಯಾಗ ರೊಕ್ಕದ ಬಂಡ ಹಿಡಿದ್ರಿ. ಏನ್ ಹೇಳ್ತು ಮಾಲಕರ ಅಡತಿಗೆ 20 ಚೀಲ ಜೋಳ, 20 ಚೀಲ ತೊಗರಿ ತಂದಿನಿ, ಅಲ್ಲಿ ಇಟ್ಟಿನಿ. 10,000 ರೂಪಾಯಿ ಗುಡಿ ಮಾಲಕರ ಖರ್ಚಿಗೆ ಕೊಟ್ಟಾರ. ನಾನು ನಿನ್ನೆ ಹಚ್ಚಿನಿ. ಕೆಲಸ ಮಾಡೋಣ. ಏನು ಇವತ್ತ ಸ್ವರ್ಗ ತೋರಿಸ್ತೀವಿ. ಈಗ ಸ್ವರ್ಗ ತೋರಿಸ್ತೀಯ ಅಂದ್ರ ಏನು ಮಸಾಲೆ ದೋಸೆ ತಿನ್ನಿಸ್ತೇನು? ಮಸಾಲೆ ದೋಸೆ ಅಲ್ಲ, ಮತ್ತೇನು ಸಿನಿಮಾ ಗಿನ್ಮಾ ತೋರಿಸ್ತೇನು? ಅದನ್ನೂ ಅಲ್ಲ. ಮತ್ತೇನು ಸ್ವರ್ಗ ಬರ್ತಿಲ್ಲ ಅಂದ್ರ ಮಾಲಕರ 10,000 ಕೊಟ್ಟಿದ್ದೆ. ಎಲ್ಲ ಸಂಬಂಧ ಇದು. ಹಾ. ಸ್ವರ್ಗ ಅಂದ್ರೆ ಏನ್ ಗೊತ್ತದ?
ಮನೆಗೆ ಹೋಗು, ನಾ ಏನು ಮಾಡ್ತೀನಿ ಕಾಯಿಪಲ್ಲೆ ತೊಗೊಂಡು ಹಾ. ಒಂದು ಸ್ವಲ್ಪ ಕಾಳ ಕಡಿ ತೊಗೊಂಡು ಹಾ. ಇವೆಲ್ಲ ತೊಗೊಂಡು 4 ಗಂಟೆ ಬಿಸಿ ಬರ್ತೀನಿ ನಾ. ಮನೆಗೆ ಒಂದೇ ತಾಸ ಬರಕ ಅಣ್ಣ ನಾ ಮುಂದೆ ಹೋಲಿ ನೀನು ಮುಂದೆ ನಡಿ. ಇಲ್ಲ ಮನೆಗೆ ಬರ್ಕೊಂಡೆ ನೀನು ಮುಟ್ಟಿ ಹಾಕ್ತೀನಿ. ಬರ್ತಿ ಹಾ ನಾ ಹೋಲಿ ನೀ 3 ಬಸಿ ನಡೀನಿ. ನಾ ಹೋಗ್ತೀನಿ ಹಾ. ಬಾ ನೋಡು ಜಲ್ದಿ 4 ಗಂಟೆ ಬರ್ತಾ ಬಾನಿ ಅಲ್ಲ ಏನು ಹುಚ್ಚಲನ್ರಿ ರೊಕ್ಕ ನಾನು ಮಾರ್ದವನ ಸ್ವರ್ಗ ತೋರಿಸ್ತೀನಿ ಅಂದ್ರೆ ಅಲ್ಲತನ ಹೋಗಿ ಬಿಡ್ರಿ. ಇಂಥವ್ರಿಗೆ ತೊಗೊಂಡು ನಾವೇನು ಮಾಡೋದ್ರ? ನಾವು ಸ್ವರ್ಗಕ್ಕೆ ಹೋಗೋರಂದ್ರೆ ಹೋಗೋವ್ರೆ, ಕುಡಿಯೋದಂದ್ರೆ ಕುಡಿಯೋದೆ, ಮಜಾ ಮಾಡೋದಂದ್ರೆ ಮಾಡೋದೆ. ಹೇಳಿದವರ ಮಾತು ಕೇಳಲಾರದೆ ದುಡುಕಿ ಶಿವಣ್ಣ ಅಸುರಕ್ಷಿತ ಲೈಂಗಿಕ ಸಂಪರ್ಕ ಮಾಡಿ ಏನಪ್ಪಾ ಅಂತಂದ್ರ HIV ಸೋಂಕನ್ನ ಏನಪ್ಪಾ ಅಂದ್ರೆ ತಗುಲಿಸ್ಕೊಂಡ. ಇನ್ನು ಮುಂದೆ ಅವನ ಜೀವನ ಹೆಂಗಾಯಿತು, ಹೆಂಗೆ ನಡೀತಾ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ನಡೀರಿ. ಮಾತು ಕೇಳಲ್ಲ, ಮಾತು ಕೇಳು, ಮಾತು ಕೇಳಲ್ಲ, ಮಾತು ಕೇಳು, ನಮಸ್ಕಾರ ಬರೀ ಚಾಯ್ ಬರೀ ಚಾ ಏನೋ ಮಾತಾಡಕತ್ತಿರಲ್ಲ ನೋಡ್ರಿ. ನೀವು ಮಾತಾಡೋದು ನಾನು ಕೇಳಿಸ್ಕೊಂಡ ಚಂದ ತಿರಂಗ್ ಹೇಳ್ರಿ. ನೀವು ಏನ್ ಸಾಗರ ಹಾ ರೀ. ಏನೇನು ಗೊತ್ತಿಲ್ಲ ಅಣ್ಣ, ಹಾ ರೀ. ಪರಿಸ್ಥಿತಿ ಏನಿರಲ್ಲ ಸರಿ ವಾದ್ರೆ ಕಾಮ ಮಾಡಕತ್ತಾರೆ. ಹೌದು ಅಲ್ಲಪ್ಪ, HIV ಬಂದ್ರೆ ನಿಮಗೆ ಮುಟ್ಬಾರ್ದ. ಇದೇ HIV ಮುಟ್ಟೋದ್ರಿಂದ, ಮಾತಾಡ್ಸೋದ್ರಿಂದ, ಹತ್ರ ಕೂಡೋದ್ರಿಂದ, ಅವ್ರು ಹಾಕೊಂಡು ಬಟ್ಟೆ ನಾವು ಹಾಕೊಳ್ಳೋದ್ರಿಂದ, ಅವ್ರು ಊಟ ಮಾಡಿದ ಗಂಗಾಳದಲ್ಲಿ ನಾವು ಉಣೋದ್ರಿಂದ, ಕುಡಿಯೋ ನೀರಿನ ಗ್ಲಾಸ್ ನಲ್ಲಿ ನಾವು ಕುಡಿಯೋದ್ರಿಂದ, ಒಂದೇ ಶೌಚಾಲಯ ಒಂದೇ ಮನೆ ಬಳಸೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಬರೋದಿಲ್ಲ. ನೀವು ಭಯ ಪಡ್ತಕ್ಕಂಥದ್ದು ವೇಸ್ಟ್ ಅದ. ನೀವು ಈ ಭಯ ಬಿಟ್ಟು ಬಿಡ್ರಿ. HIV ಹ್ಯಾಂಗ ಒಬ್ಬರಿಂದ ಒಬ್ಬರಿಗೆ ಬರಲ್ಲ. ಅದು ಹ್ಯಾಂಗ್ ಬರ್ತದ ಏನಿಲ್ಲ ಅಂತ ಹೇಳಿ ತಿಳಿಸಿ ಹೇಳಕ್ ಬರೋರದ. ಮೊದಲಿಗೆ ಭಯ ನೀವು ಮೊದಲು ಬಿಡ್ರಿ. ಆಯ್ತು ಸಾಹೇಬ್ರೆ, ಇನ್ಮೇಲೆ ಬೇಗ ಮಾಡಲ್ರಿ. ಹಾ ರೀ. ಅವ್ರ ಕೂಡ ಕೂಡಿ ಹ್ಯಾಂಗ ಮೊದಲೇ ಹ್ಯಾಂಗಿರ್ತೀವಿ ಹಂಗಿರ್ತೇವ್ರಿ. ಭಯ ಬಿಟ್ಟು ಬಿಡ್ಬೇಕು. ಭಯ ಬಿಟ್ಬಿಡ್ತೇವ್ರಿ. ಬಿಡ್ತೀರಿ? ಕಾಕ
ಕೇಳಪ್ಪ ಕೇಳ್ರಿ. ಹೇಳಿಲ್ಲಂದಿರಿ ಕೇಳಿಲ್ಲಂದಿರಿ. ನಮ್ಮೂರ ಹನುಮಂತರ ಗುಡಿ ಮುಂದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅವರು ಬಹಳ ದೊಡ್ಡ ಅಧಿಕಾರಿಗಳು ಏಡ್ಸ್ ಬಗ್ಗೆ ನಿಮಗೆಲ್ಲ ತಿಳಿ ಹೇಳಿ ಬಂದಾರ. ಹಳ್ಳಿಗ ನಮ್ಮೂರಿಗೆ ಇವತ್ತು ರಾತ್ರಿ 6 ನಮಸ್ಕಾರ ಸರ್. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ HIV ಬಗ್ಗೆ ಬೆಂಗಳೂರಿನಿಂದ ನಮ್ಮ ಊರ ತನ ಇದರ ಅರಿವು ಮೂಡಿಸೋ ಸಲುವಾಗಿ ಏನದ ಅಂತ ತಿಳುವಳಿಕೆ ಕೊಡೋ ಸಲುವಾಗಿ ಬಂದಂತ ಡಾಕ್ಟರ್ ಸಾಹೇಬರಿಗೆ ಡಾಕ್ಟರ್ ಅವರಿಗೆ ನಮ್ಮೂರ ಪರವಾಗಿ ಮತ್ತು ತಂಡದ ಪರವಾಗಿ ಅವರಿಗೆ ಸ್ವಾಗತ ಎಲ್ಲ ಗ್ರಾಮಸ್ಥರಿಗೆ ನಮಗೆಲ್ಲರಿಗೂ ನಮಸ್ಕಾರ. ಇವತ್ತ ನಿಮ್ಮ ಊರಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಿಂದ ಈ ಒಂದು HIV ಏಡ್ಸ್ ಬಗ್ಗೆ ತಿಳುವಳಿಕೆ ಕೊಡತಕ್ಕಂಥ ಕಾರ್ಯಕ್ರಮ ಕಂಡುಕೊಂಡಿರ್ತಕ್ಕಂಥವ್ರಿಗೆಲ್ಲ ಧನ್ಯವಾದಗಳು. ಈಗ ತಮಗೆ HIV ಬಗ್ಗೆ ಏನ್ ಮಾಹಿತಿ ಬೇಕು ಪ್ರಶ್ನೆ ಕೇಳಿ ನಾನು ನಿಮ್ಮ ಮಾಹಿತಿ ಸರಿಯಾದ ಪ್ರಶ್ನೆ HIV ಅಂದ್ರೆ ಕನ್ನಡದೊಳಗ ಏನ್ ಅರ್ಥ ಆಗ್ತದಂದ್ರೆ ಇಂಗ್ಲಿಷ್ನಾಗ ಹ್ಯೂಮನ್ ಇಮ್ಯೂನ್ ಡಿಫಿಷಿಯನ್ಸಿ ವೈರಸ್ ಅಂದ್ರೆ ಮಾನವನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡತಕ್ಕಂಥ ಒಂದು ವೈರಸ್. ಈ ವೈರಸ್ ಒಂದು ರೋಗ ಅಲ್ಲ, ಇದು ಒಂದು ಸೋಂಕು. ಇದು ಮನುಷ್ಯನ ಶರೀರಕ್ಕೆ ಬಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಹಲವಾರು ರೋಗಗಳು ಬಂದು ದೇಹದಲ್ಲಿ ಸ್ಥಾಪಿತಾಗಲಿ ಸಾಧ್ಯ ಆಗ್ತದೆ. ಯಾವುದೇ ರೋಗ ಬಂದ್ರೆ ಅದು ಗುಣಮುಖ ಆಗೋ ಸಾಧ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ನಾವು ಇದು HIV ವೈರಸ್ ಅನ್ನೋದು ತಿಳಿಸ್ತೀವ್ರಿ. ಸರ್ HIV ತನಕ ಬರೋಕ್ಕೆ ಏನು ಕಾರಣ ಸರ್? ಹ್ಯಾಂಗ ಬರ್ತದೆ? ಸರಿಯಾಗಿ ಹೇಳಿದ್ರಿ. HIV ಸೋಂಕು ಇದು ಏನಪ್ಪಾ ಅಂದ್ರೆ ತಂತಾನೇ ಬರ್ತಕ್ಕಂಥ ಸಾಂಕ್ರಾಮಿಕ ರೋಗ ಅಲ್ಲ. ಸೊಳ್ಳೆಗಳಿಂದ, ನೀರಿನಿಂದ, ಅದರಿಂದ ಬರ್ತಕ್ಕಂಥದ್ದಲ್ಲ. ಈ ಸೋಂಕು 4 ಕಾರಣಗಳಿಗಾಗಿ ಬರ್ತಾ ಇದೆ. 4 ಅಂದ್ರೆ ಒಂದನೇದಾಗಿ ಅಸುರಕ್ಷಿತವಾದ ಲೈಂಗಿಕ ಸಂಪರ್ಕವನ್ನ ಅಪರಿಚಿತರ ಜೊತೆ ಮಾಡೋದ್ರಿಂದ ಇವತ್ತು 87% HIV ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಾ ಇದೆ. ಇದು ಒಂದನೇ ಕಾರಣ. ಎರಡನೇದಾಗಿ ಇವತ್ತ ಯಾವುದೇ ರೀತಿ ಮಾದಕ ವಸ್ತುಗಳನ್ನು ತೆಗೆದುಕೊಳ್ತಕ್ಕಂಥ ಯುವಕರು ಸೂಜಿ ಸಿರಿಂಜ್ಗಳಾಗಲಿ ಯಾವುದೇ ಹರಿತವಾದ ಆಯುಧಗಳಾಗಲಿ ಮತ್ತೇನಪ್ಪಾ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಇಂಜೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಇವತ್ತು ಈ ಎರಡನೇ ಕಾರಣದಿಂದ HIV ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಾ ಇದೆ. ಇವತ್ತು ವೈದ್ಯಕೀಯ ಸೂಜಿಗಳನ್ನ ಸರ್ಕಾರ ಲಾಕ್ ಮಾಡಿದೆ. ಆ ವೈದ್ಯಕೀಯ ಸೂಜಿಯಲ್ಲಿ ಬಹಳ ಪ್ರತಿಬಂಧಕ ಆಗಿದೆ, ಅದರಿಂದ ಸ್ಪ್ರೆಡ್ ಆಗ್ತಾ ಇಲ್ಲ. ಇದು ಎರಡನೇ ಕಾರಣ. ಮೂರನೇ ವಿಧಾನ ಏನಂದ್ರೆ ಇವತ್ತು HIV ಸೋಂಕಿತ ಗರ್ಭಿಣಿ ತಾಯಿಗಳು ಅಂದ್ರೆ ಮುಂದೆ ಹುಟ್ಟತಕ್ಕಂಥ ಮಗುವಿಗೆ ಆ HIV ಸೋಂಕು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದರ ಸಲುವಾಗಿ ನಿಮ್ಗ ಇದು ಮೂರನೇ ಕಾರಣ ಗೊತ್ತಾಯ್ತು. ಈ 4ನೇದು ಏನಂದ್ರೆ ಈಗ ಯಾವುದೇ ರೀತಿ ಆರೋಗ್ಯದಾಗ ರಕ್ತ ಕೊರತೆ ಇರ್ತಕ್ಕಂಥ ವ್ಯಕ್ತಿ ರಕ್ತವನ್ನ ಪಡಿತಾನ ಅಂತ ಇಟ್ಕೊಳ್ರಿ. ಯಾವುದೇ ಅಪಘಾತ ಆಗಿದೆ, ಯಾವುದೇ ರಕ್ತದ ಕೊರತೆ ಆಗಿತ್ತು, ಹಾಗೆ ರಕ್ತವನ್ನು ನಾವು ಪಡೆಯುವಾಗ ಯಾವುದೇ ರೀತಿ ಏನಪ್ಪಾ ಅಂದ್ರೆ HIV ಸೋಂಕಿರ್ತಕ್ಕಂಥ ರಕ್ತವನ್ನು ನಾವು ನಮ್ಮ ಶರೀರಕ್ಕೆ ಪಡೆದೇವು ಅಂದ್ರೆ ಆವಾಗ ಆ ಸೋಂಕು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ HIV ಸೋಂಕಿದ್ರೆ ನಾವು ತಗೊಂಡಿರ್ತಕ್ಕಂಥವ್ರಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ರಕ್ತ ಇರಲ್ಲ ಪರೀಕ್ಷೆ ಮಾಡಿ ಇದು HIV ಸೋಂಕು ರಹಿತ ರಕ್ತ ಅಂತ ದೃಢೀಕರಿಸಿಕೊಂಡೇ ನಾವು ರಕ್ತ ತಗೋಬೇಕು. ಸರಿಯಾದ ಪ್ರಶ್ನೆ ಕೇಳಿದ್ವಿ. HIV ಸೋಂಕು ತಡಿಬೇಕಾದ್ರೆ ಮದುವೆಗೆ ಮುಂಚೆ ಯಾವುದೇ ರೀತಿಯ ಅಸುರಕ್ಷಿತವಾದ ಲೈಂಗಿಕ ಸಂಪರ್ಕ ಮಾಡಬಾರ್ದು. ಲೈಂಗಿಕ ಸಂಪರ್ಕ ಮಾಡೋದೇ ಆದರೆ ನಿಲವು ಕಾಂಡೋಮನ್ನ ಸರಿಯಾಗಿ ಬಳಸಬೇಕು. ಮತ್ತು ವಿವಾಹಿತರಾದವರು ಏನು ಅಪರಿಚಿತರ ಜೊತೆ ಹೊರಗಡೆ ಏನಪ್ಪಾ ಅಂದ್ರೆ ಲೈಂಗಿಕ ಸಂಪರ್ಕವನ್ನು ಮಾಡಬಾರ್ದು. ಮತ್ತ ಏನಪ್ಪಾ ಅಂದ್ರೆ ನಾವು ಇಷ್ಟು ಮಾಡಿದೆವು ಅಂದ್ರೆ 87%
ಇನ್ನು ಉಳಿದಿದ್ದು 13% HIV ಏನಿದೆ ಈ ಶುದ್ಧೀಕರಿಸಲಾದ ಸೂಜಿ ಸಿರಿಂಜಿನಿಂದ ಕೂಡ ಸರ್ಕಾರ ಬಂದ್ ಮಾಡಿದೆ. ಮತ್ತ ತಾಯಿಯಿಂದ ಮಗುವಿಗೆ ಬರ್ತಕ್ಕಂಥದ್ದು ಕಡಿಮೆ ಮಾಡಲಿಕ್ಕೆ ಕೂಡ ಇವತ್ತು ಸರ್ಕಾರ ಸರ್ಕಾರಿ ದವಾಖಾನೆಗಳಲ್ಲಿ ICTC ಅಂತ ಕೇಂದ್ರಗಳನ್ನು ಮಾಡಿ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟ್ ಸೆಂಟರ್ಗಳನ್ನು ಮಾಡಿ ಅಲ್ಲಿ ಯಾವುದೇ ರೀತಿ ನಮ್ಮ ಸ್ವಂತದ ಅಂತ ಪರೀಕ್ಷೆ ಮಾಡಿಕೊಳ್ಳೋಕೆ ಹೋದವರಿಗೆ ಉಚಿತವಾಗಿ ರಕ್ತ ಪರೀಕ್ಷೆ ಮಾಡಿ ಅವರಿಗೆ ರೊಕ್ಕ ಇಲ್ಲ ಫ್ರೀಯಾಗೆ ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಪಾಸಿಟಿವ್ ನೆಗೆಟಿವ್ ನೋಡಿ ಪಾಸಿಟಿವ್ ಬಂದ್ರೆ ಮತ್ತೆ ಸರ್ಕಾರ ART ಅಂತ ಹೇಳಿ ಇವತ್ತ HIV ಸೋಂಕಿತರಿಗೆ ಅವರಿಗೆ ಗುಳಿಗೆಗಳನ್ನು ಕೊಡ್ತಕ್ಕಂಥ ಅವರನ್ನ ಮಾನಿಟರ್ ಮಾಡತಕ್ಕಂಥ ಒಂದು ಸಂಸ್ಥೆಯನ್ನು ಸರ್ಕಾರ ಮಾಡಿದೆ. ART ಅಂದ್ರೆ ಆಂಟಿ ವೈರಲ್ ಥೆರಪಿ ಏನ್ರಿ? ART ಅಂದ್ರೆ ಆಂಟಿ ವೈರಲ್ ಥೆರಪಿ. ಈ ಕೇಂದ್ರಕ್ಕೆ ಹೋದ್ರೆ ನಿಮಗೆ ತಿಂಗಳಿಗೆ ಆಗೋಷ್ಟು ಗುಳಿಗೆಗಳನ್ನ ಒಂದು ದಿನ ಕೊಡ್ತಾರೆ. ಪ್ರತಿ ತಿಂಗಳು ಹೋಗೋದು, ದಿನ ಒಂದು ಗುಳಿಗೆ ನುಂಗಿ ಆರಾಮಾಗಿರ್ಬೋದು. ಹೇಳ್ತಿಲ್ರಿ? ಗುಳಿಗೆನೂ ಸುಮ್ಮನೆ ಕೊಡ್ತಾರೆ, ಗುಳಿಗೆನೂ ಉಚಿತವಾಗಿ. ಮತ್ತ ವಿಶೇಷವಾಗಿ ಗುರುದೇವ್ರೆ, ಇವತ್ತು ಗರ್ಭಿಣಿ ಹೆಣ್ಮಕ್ಳು ಯಾರು ಇರ್ತಾರೆ ಅವರಿಗೆ HIV ಸೋಂಕು ಇರ್ತಪ್ಪ ಅಂದ್ರೆ ಮುಂದೆ ಹುಟ್ಟುವಂತ ಮಗುವಿಗೆ ಬರ್ಲಾರ್ದಂಗಾಗಿ ಮಾಡ್ಬೇಕಂದ್ರೆ ಇವತ್ತು ಸರ್ಕಾರ ಏನ್ ಮಾಡಿದಂದ್ರೆ ಹಲವಾರು ರೀತಿಯಲ್ಲಿ ಈಗ HIV ಸೋಂಕು ಗರ್ಭಿಣಿ ತಾಯಿ ಅಂದ್ರೆ ಮುಂದೆ ಮಗುವಿಗೆ ಏನ್ ಬರ್ತದೆ, ಇವತ್ತ ಮೊಲೆ ಹಾಲು ಮೂಲಕ ಬರ್ತಾ ಇದೆ. ಎರಡನೇದು ಹುಟ್ಟು ಹೊಟ್ಟೆ ಇದ್ದಾಗ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅವ್ರು ನೆವರ್ಫಿನ್ ಅಂತಕ್ಕಂಥ ದ್ರಾವಣವನ್ನು ಹಾಕಿ ಆ ಮಗುವಿಗೆ HIV ಬರ್ಲಾರ್ದಂಗ ಮುಂದೆ HIV ಮುಕ್ತ ಮಗುವನ್ನು ನಾವು ಪಡಿಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ಯಾರ. ಇದು ನೋಡ್ರಿ, HIV ಬರ್ತಕ್ಕಂಥ 4 ಮಾರ್ಗಗಳು ಯಾವುವು ಅಂತ ನಿಮ್ಗೆ ಹೇಳಿದ್ವಿ. ಅದು ಬಿಟ್ಟು ಬೇರೆ ಮಾರ್ಗದಿಂದ ಅದು ಬರೋದಿಲ್ಲ. ಈಗ ನಿಮ್ಗೆ HIV ಬಗ್ಗೆ ಸರಿಯಾದ ಮಾಹಿತಿ HIV ಅಂದ್ರೆ ಹೇಳಿದ್ವಿ, ಹ್ಯೂಮನ್ ವೈರಸ್. ಆದ್ರೆ ನಾವು ಏಡ್ಸ್ ಅಂದ್ರೆ ಎದಕ್ಕೆ ಕರಿತೀವಿ? ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂದ್ರೆ ರೋಗಗಳ ಸಮೂಹವನ್ನೇ ನಮ್ಮ ಶರೀರದಲ್ಲಿ ಸ್ಥಾಪಿತಗೊಂಡಂತ ಒಂದು ಸಂದರ್ಭ. ಅಂದ್ರೆ HIV-ಗೆ ನಾವು ಸರಿಯಾಗಿ ಮಾತ್ರೆಗಳನ್ನು ತಗೊಂಡು ಇದ್ದೇವು, ಪೌಷ್ಟಿಕಾರ ಊಟ ಮಾಡ್ಕೊಂಡು ಇದ್ದೇವು ಅಂದ್ರೆ ಆರಾಮಾಗಿ ಎಲ್ಲರ ಜೊತೆ 40 ವರ್ಷ 50 ವರ್ಷ ನಾವು ಬದುಕ್ತಾವ. ಆದ್ರೆ ಮಾತ್ರೆ ತಗೊಳ್ಳಾರ್ದೆ, ಯಾವುದೇ ರೀತಿ ಪೌಷ್ಟಿಕಾರ ಊಟ ಮಾಡಲಾರ್ದೆ ಅವನೇನಪ್ಪಾ ಅಂದ್ರೆ ಯಾವುದೇ ರೀತಿ ಮಾನಸಿಕವಾಗಿ ಕೂಗಿ ಅವನಿಗೆ ತಾರತಮ್ಯ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತ HIV ಸೋಂಕಿತರಿಗೆ ಏನಪ್ಪಾ ಅಂದ್ರೆ ತೊಂದರೆ ಆಗ್ತಾ ಇದೆ. ಅದು ತಪ್ಪು. ಸರಿಯಾಗಿ ಮಾತ್ರೆಗಳನ್ನು ತಗೋಬೇಕು, ಆಮೇಲೆ ಏನಪ್ಪಾ ಅಂದ್ರೆ ಸರಿಯಾಗಿ ಊಟವನ್ನು ಮಾಡಬೇಕು. ನಮ್ಮ ಜೊತೆ ಅವರು ಸಾಮಾನ್ಯವಾಗಿ ಇರ್ತಾರೆ. ನಂಬರ್ ಇವತ್ತು ಹೆಚ್ಚಿನ ಮಾಹಿತಿ ನೀವು ಬೇಕಂದ್ರೆ 1097 ಅಂತಕ್ಕಂಥ ನಂಬರ್ಗೆ ನೀವು ಉಚಿತ ಸಹಾಯವಾಣಿ ಇದೆ. 1097 ಮತ್ತೆ ಅದಕ್ಕೆ ರೊಕ್ಕಿಲ್ಲ, ಉಚಿತ ಸಹಾಯವಾಣಿ. ಅದಕ್ಕೆ ನೀವು ಕರೆ ಮಾಡಬೇಕು. ಅಲ್ಲಿ ನಿಮ್ಗೆ ಯಾವುದೇ ಮಾಹಿತಿ ಬೇಕಂದ್ರೆ ಉಚಿತವಾಗಿ ಕೊಡ್ತಾರೆ, ಫೋನಿಗೆ ರೊಕ್ಕಿಲ್ಲ. ಮತ್ತೆ ಯಾರೇ HIV ಸೋಂಕಿತರು ಇರ್ತಾರೆ ಅವ್ರ ಮಾಹಿತಿ ಏನಪ್ಪಾ ಅಂದ್ರೆ ಗೌಪ್ಯವಾಗಿ ಏನಪ್ಪಾ ಅಂದ್ರೆ ಸರ್ಕಾರ ಇಡ್ತಾ ಇದೆ. ಅದಕ್ಕೆ ಮತ್ತೆ HIV ಸೋಂಕಿತರು ಅಂತ ಯಾವುದೇ ರೀತಿ ಜನರು ನಾವು ಅವರಿಗೆ ಶಿಕ್ಷಣದಾಗ, ಆರೋಗ್ಯದಾಗ, ಮತ್ತೇನಪ್ಪಾ ಅಂದ್ರೆ ಉದ್ಯೋಗದಾಗ ಅವನಿಗೆ ಆ ಮಗುವಿಗೆ HIV ಅಂತ ಸಾಲಿಗೆ ತಗೊಳ್ಳೋಣ ಅನ್ನೋದು ಆಗಲಿ, ಅವನಿಗೆ HIV ಕೆಲಸಕ್ಕೆ ತಗೊಳ್ಳೋದಾಗಲಿ, ಅಥವಾ ಡಾಕ್ಟರ್ ಬಳಿ ಹೋಗೋಣ ಟ್ರೀಟ್ಮೆಂಟ್ ಕೊಡೋಕೆ ಯಾವುದೇ ರೀತಿ ತಾರತಮ್ಯ ಮಾಡೋದಾಗ್ಲಿ ಮಾಡಬಾರ್ದು. ಇದಕ್ಕೆ ನಮ್ಮ ಕರ್ನಾಟಕ ಜನ ಸರ್ಕಾರ ಏನ್ ಮಾಡೋದು ಗೊತ್ತೇನ್ರಿ? 2017ರಾಗ ಕರ್ನಾಟಕ HIV ತಡೆ ಮತ್ತು ನಿಯಂತ್ರಣ ಅಂತಕ್ಕಂಥ ಒಂದು ಕಾಯ್ದೆ ತಂದು ಆ ಕಾಯ್ದೆಯಲ್ಲಿ 1 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ. ಇವತ್ತು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಲ್ಲಿ ಒಂಬೆಡ್ಸ್ಮೆಂಟ್ ಬೋರ್ಡ್ ಅನ್ನು ಸ್ಥಾಪನೆ ಮಾಡಿ ಇವತ್ತು ಸರ್ಕಾರ HIV ಸೋಂಕಿರ್ತಕ್ಕಂಥವ್ರು ನಮ್ಮ ಜೊತೆ ಸರಿ ಸಮಾನವಾಗಿ ತಾರತಮ್ಯ ಇಲ್ಲದೆ ಬದುಕಲಿಕ್ಕ ಇವತ್ತು ಕಾನೂನಿನ ಸಹಾಯ ಮಾಡಿ ಇವತ್ತು ಏನಪ್ಪಾ ಅಂದ್ರೆ HIV ಸೋಂಕಿತರ ಕಂಟ್ರೋಲ್ ಮಾಡಬೇಕು. ಇಷ್ಟೇ ಅಲ್ಲ, ಇನ್ನೂ HIV ಸೋಂಕಿತರಿಗೆ ಹಲವಾರು ರೀತಿ ಸಾಮಾಜಿಕ ಸವಲತ್ತುಗಳು ಅಂದ್ರೆ ಇವತ್ತು ರಾಷನ್ ಅಂಗಡಿಯಲ್ಲಿ ಉಚಿತ ಅಕ್ಕಿ ಕೊಡೋದಿರ್ಬೋದು, ಮನೆ ಕೊಡೋದಿರ್ಬೋದು, ಮತ್ತೆ ಹಲವಾರು ಮೀಸಲಾತಿ ಸವಲತ್ತುಗಳು ಇರ್ಬೋದು. ಇವೆಲ್ಲನೂ ಕೂಡ HIV ಸೋಂಕಿತರಿಗೆ ಸರ್ಕಾರ ಮಾಡ್ಯಾರ. ತಿಳಿದಿಲ್ಲ? ಎಲ್ಲ ಮಾಹಿತಿ ಸಿಗ್ತಾ ಹೇಳಿ. ಏನ್ ಹೇಳ್ಬೇಕು? HIV ಕೇಳೋದು ನೀವು HIV ಕೇಳೋದಲ್ಲ, HIV ಮುಂದೆ ತಡಿಬೇಕು. HIV ತಿಳಿಯೋಣ, ಕಲಿಯೋಣ. HIV ತಿಳಿಯೋಣ, ಒಂದು ಸುಂದರ ಹಾಡು ಹೇಳೋಣ.
ಆರೋಗ್ಯವನ್ನು ಕಾಪಾಡು.